ಹೇ ಹಲೋ ಗಾಯ್ಸ್, ವೆಲ್ಕಮ್ ಟು ಪಿ ಸಿ ಬ್ಲಾಗ್ಸ್. ಸೊ ನಮ್ಮ ಚಾನಲಲ್ಲಿ ಇವತ್ತು ತುಂಬ ಒಂದು ಎಕ್ಸೈಟ್ಮೆಂಟ್ ಮೊಮೆಂಟ್ ಅಂತಲೇ ಹೇಳಬೇಕು ನನಗೆ. ಯಾಕೆ ಅಂದರೆ ಒಂದು ಬೈಕ್ ರಿವ್ಯೂ ಮಾಡಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಎಸ್ಪೆಷಲಿ ಒಂದು ಬೆಸ್ಟ್ ಬೈಕ್ನ ರಿವ್ಯೂ ಮಾಡಬೇಕು ಅಂತ ಹುಡುಕ್ತಾ ಇದ್ದೆ. ಆ್ಯಂಡ್ ಮೋರ್ ಆಫ್ ನಾನು ಆಫ್ ರೋಡರ್ ಆಗಿರೋದ್ರಿಂದ ಒಂದು ಆಫ್ ರೋಡ್ ಬೈಕ್ನ ರಿವ್ಯೂ ಮಾಡಬೇಕು ಅಂತ ರಿಸರ್ಚಿಂಗಲ್ಲಿರೋ ಟೈಮಲ್ಲಿ ನಮ್ಮ ಸುಜುಕಿ V-Strom ಗಾಡಿ ಕಣ್ಣಿಗೆ ಬಿತ್ತು. ಸೊ ಹಾಗಾಗಿ ನಮ್ಮ ಶಿವಮೊಗ್ಗದ ಪ್ರಭು ಮೋಟರ್ಸಲ್ಲಿ ಎನ್ಕ್ವೈರಿ ಮಾಡಿದ್ದೆ. ಸೊ ಸರ್, ಈ ಥರ ನಾನು ಯೂಟ್ಯೂಬರು ರಿವ್ಯೂ ಮಾಡಬೇಕು ಅಂತ. ಸೊ ಅವ್ರ ಕಡೆಯಿಂದ ನಮಗೆ ಗಾಡಿ ಸಿಕ್ಕಿದೆ ಇವತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ಅಂದರೆ, ಗಾಡಿಯಲ್ಲಿ ಇರತಕ್ಕಂಥ ಫೀಚರ್ಸ್ಗಳು ಏನೇನು ತುಂಬ ಚೆನ್ನಾಗಿದೆ ಆ್ಯಂಡ್ ಏನು ನಮಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಒಂದು ಆಫ್ ರೋಡಿಂಗ್ ಬೈಕಿಗೆ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ಆಫ್ ರೋಡು ಆನ್ ರೋಡು ಟೆಸ್ಟ್ ಮಾಡಿ ಬೈಕ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಸೊ ಗೈಸ್, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಗೈಸ್, ನಮ್ಮ ಮುಂದೆ ಇದೆ ಸುಜುಕಿ V-Strom SX. ನೋಡಿದ ತಕ್ಷಣವೇ ಒಂದು ಅಗ್ರೆಸಿವ್ನೆಸ್ ಹಂಗೆ ಹೈಲೈಟ್ ಆಗ್ತಾ ಇದೆ. ಸೊ ಗೈಸ್, ಈ ಗಾಡಿಯಲ್ಲಿ ನನಗೆ ತುಂಬ ಪರ್ಸನಲ್ ಫೇವ್ರೇಟ್, ತುಂಬ ಇಷ್ಟ ಆಗಿದ್ದು ಈ ಬೀಕ್ ಡಿಸೈನು. ಸೊ V-Strom 650 ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಗಾಡಿಯ ಒಂದು ಡಿಸೈನ್ ಹಂಗೆ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಏನು ಸ್ವಲ್ಪ ಅದು ಬಲ್ಕ್ ಆಗಿರುತ್ತೆ, ಇದು ಕಾಂಪ್ಯಾಕ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ 250cc ಸೆಗ್ಮೆಂಟು, ಓಕೆನಾ. ಸೊ ಗೈಸ್, ಫಸ್ಟು ಬಂದ್ವಿ ಅಂದರೆ ಈ ಫ್ರಂಟ್ ಬೀಕ್ ಡಿಸೈನು ನಮಗೆ ಒಂದು ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಸೊ ನೆಕ್ಸ್ಟು ಒಂದು ಅಡ್ವೆಂಚರ್ ಗಾಡಿಗೆ ನಾವು ನೋಟಿಸ್ ಮಾಡೋದು ಅಂದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಸೊ 120 mm ಟ್ರಾವೆಲ್ ಕೊಟ್ಟಿದ್ದಾರೆ, ಅದು ಕ್ವೈಟ್ ಗುಡ್ ಅಂತಲೇ ಹೇಳ್ಬೋದು. ಸೊ ಆಫ್ ರೋಡಿಂಗಿಗೆ. ಆ್ಯಂಡ್ ನೆಕ್ಸ್ಟ್ ಬಂದ್ವಿ ಅಂದರೆ MRF ಮೋಗ್ರಿಪ್ ಟೈರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಮ್ ಸೈಜು ಫ್ರಂಟ್ 19 ಇಂಚಸ್ ಇದೆ. ನೆಕ್ಸ್ಟು ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಇದೆ. ಸೊ ಬೈಬ್ರೆ, ಇದು ಬ್ರೆಂಬೋ ಅವ್ರದ್ದೇ ಇಂಡಿಯನ್ ಬ್ರ್ಯಾಂಡ್ ಬೈಬ್ರೆ ಅಂತ. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಒನ್ ಆಫ್ ದ ಬೆಸ್ಟ್ ಬ್ರೇಕ್ಸ್ ಅಂತಲೇ ಹೇಳ್ಬೋದು. ಡ್ಯೂಯಲ್ ಚಾನಲ್ ABS ಇದು, ಬಟ್ ಸ್ವಿಚಬಲ್ ಅಲ್ಲ. ಸೊ ನೆಕ್ಸ್ಟ್ ಹಂಗೆ ಬಂದ್ವಿ ಅಂದರೆ ಫ್ರಂಟ್ LED ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ಸ್ ಹ್ಯಾಲೋಜನ್ನು. ಸೊ ವಿಂಡ್ಶೀಲ್ಡು ಮತ್ತು ಈ ನಕಲ್ಗಾಚೆಲ್ಲ ಕಂಪ್ನಿಯಿಂದನೇ ಇನ್ಬಿಲ್ಟ್ ಹಂಗೆ ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಆಫ್ಟರ್ ಮಾರ್ಕೆಟ್ ಹುಡ್ಕೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ನೀವು ಬಂದ್ರಿ ಅಂದರೆ ಈ ಫೇರಿಂಗ್ಸ್ ಕಂಡ್ರಿ, ನಿಮಗೆ ಆ ಒಂದು ಲೆಗ್ಯಾಸಿ 650 V-Strom ಇದೆಯಲ್ಲ, ಅದ್ರದ್ದು ಫೇರಿಂಗ್ಸ್ ಹಂಗೆ ತೊಗೊಂಬಂದಿದ್ದಾರೆ. ಏನು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಈ SX ಸ್ಪೋರ್ಟ್ಸ್ ಕ್ರಾಸ್ ಓವರ್ ಅಂತ ಗ್ರಾಫಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ 250cc. ಸೊ ಇಲ್ಲಿ ಸುಜುಕಿ ಆಯಿಲ್ ಕೂಲಿಂಗ್ ಸಿಸ್ಟಮ್ ಆ್ಯಂಡ್ ಸುಜುಕಿ ಎಕೋ ಪರ್ಫಾರ್ಮೆನ್ಸ್ದು ಒಂದು ಸ್ಟಿಕ್ಕರಿಂಗ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟು ಇಂಜಿನ್ ಬಂದರೆ 250cc ಇಂಜಿನ್, ಆಯಿಲ್ ಕೂಲ್ಡ್ ಇಂಜಿನ್. ಆ್ಯಂಡ್ ಸೊ ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಇನ್ನೊಂದು ಪಾರ್ಟ್ ಅಂದರೆ ಇದು. ಸೊ ಫುಟ್ ರೆಸ್ಟ್ ಡಿಸೈನ್ ನೋಡಿ. ಸೊ ಆಫ್ ರೋಡಿಂಗ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಫುಲ್ ಓವರ್ ಆಲ್ ಗ್ರಿಪ್ಪಿಂಗಿಗೆ. ಆ್ಯಂಡ್ ಈ ಒಂದು ರಬ್ಬರ್ ಇದೆಯಲ್ಲ, ಇದು ವೈಬ್ರೇಷನ್ ಅಬ್ಸಾರ್ಬರ್ ರಬ್ಬರ್ ಅಂತ ಕಂಪ್ನಿಯಿಂದ ಕ್ಲೇಮ್ ಮಾಡಿದ್ದಾರೆ. ಸೊ ಇದು ನಮಗೆ ಆನ್ ರೋಡಲ್ಲಿ ಅಥವಾ ಅಡ್ವೆಂಚರ್ ಟೂರರ್ ಆಗಿರೋದ್ರಿಂದ ನಾವು ಲಾಂಗ್ ರೈಡ್ಸ್ ಹೋದಾಗ ನಮಗೆ ಆ ಒಂದು ವೈಬ್ರೇಷನ್ಸ್ ಎಲ್ಲ ನಿಮ್ಮ ಫೀಟಿಗೆ ಸಿಗಲ್ಲ. ಸೊ ಇದು ಈ ರಬ್ಬರ್ ಅಬ್ಸರ್ವ್ ಮಾಡಿಬಿಡುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಆಫ್ ರೋಡಿಂಗಲ್ಲಿ ನಿಮಗೆ ಮೋರ್ ಗ್ರಿಪ್ಪಿಂಗಿಗೆ ಈ ರಬ್ಬರ್ನ ರಿಮೂವ್ ಮಾಡೋಕ್ಕೆ ತುಂಬ ಈಸಿ ಮೆಥಡ್ ಕಂಡ್ರಿ. ಇಲ್ಲಿ ನೋಡಿ ಕಾಣಿಸ್ತಾ ಇದ್ದೀರಾ, ಅಲೆನ್ ಕೀಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡಿದ್ರೆ ಆಬ್ವಿಯಸ್ಲಿ ಇದನ್ನು ಈಸಿಯಾಗಿ ರಿಮೂವ್ ಮಾಡಿಕೊಂಡು ನಿಮಗೆ ಬೆಟರ್ ಗ್ರಿಪ್ಪಿಂಗ್ ತೊಗೊಳ್ಬೋದು. ಸೊ ಗೈಸ್, ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ರಿ, 205 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಕ್ವೈಟ್ ಗುಡ್ ಫಾರ್ ಆಫ್ ರೋಡಿಂಗ್ ಬೈಕ್. ಆ್ಯಂಡ್ ಸೀಟ್ ಹೈಟ್ 835 mm ಅಂತ ಕ್ಲೇಮ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದ್ವಿ ಅಂದರೆ ಸೊ ಡ್ಯೂಯಲ್ ಸ್ಪೋರ್ಟ್ ಸ್ಟೈಲಿಶ್ ಸೈಲೆನ್ಸರ್ ಕೊಟ್ಟಿದ್ದಾರೆ. ನೋಡಿ, ಸಗದಾಗಿ ಕಾಣಿಸ್ತಾ ಇದೆ. ಸೊ ಸೌಂಡ್ ಹೆಂಗಿದೆ ಅಂತ ನಾನು ರೈಡಿಂಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಟೂರರ್ ಬೈಕಿಗೆ ನಾವೇನ್ರಿ ನೋಡ್ತೀವಿ, ಲಗೇಜ್ ಕೆರಿಯರ್ನ ಕಟ್ಟಲಿಕ್ಕೆ ಬಂಜಿ ರೋಪ್ ತುಂಬ ಕಷ್ಟಪಡ್ತಿರ್ತಾ ಇವೆ, ಅಲ್ಲಿ ಹಾಕೋಕ್ಕೆ. ಸೊ ಅವರೇ ನಮಗೆ ಕ್ಲ್ಯಾಂಪನ್ನು ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ ಕಂಪ್ನಿಯಿಂದ. ಸೊ ಈ ಗಾಡಿಯಲ್ಲಿ ನಾನು ನೋಟಿಸ್ ಮಾಡಿದ್ದು ಅಂದರೆ ಆಫ್ಟರ್ ಮಾರ್ಕೆಟ್ ನಾವು ತುಂಬ ಹುಡ್ಕೋದೇ ಬೇಡ. ಸೊ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗೆ ಬ್ಯಾಕ್ ಬಂದ್ವಿ ಅಂದರೆ ಓಲ್ಡ್ ಸ್ಕೂಲ್ ಸ್ವಿಂಗ್ ಆರ್ಮ್ ಕೊಟ್ಟಿದ್ದಾರೆ, ಬಾಕ್ಸ್ ಸ್ವಿಂಗ್ ಆರ್ಮು. ಸೊ ನೆಕ್ಸ್ಟು ಸೇಮ್ ಬ್ಯಾಕ್ ಸೈಡ್ ಡಿಸ್ಕ್ ಬ್ರೇಕ್ ವಿತ್ ಬೈಬ್ರೆ ಡ್ಯೂಯಲ್ ಚಾನಲ್ ABS. ಸೊ ನೆಕ್ಸ್ಟು ಮೋನೋಸೋಕ್ ಸಸ್ಪೆನ್ಷನ್. ಸೊ 7 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಒಂದು ಆಫ್ ರೋಡಿಂಗ್ ಬೈಕಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳಬೇಕು. ಸೊ ತುಂಬ ಇಂಪ್ರೆಸಿವ್ ಆಗಿದೆ ಅದು ಅಡ್ಜಸ್ಟ್ಮೆಂಟ್. ಸೊ ನೋಡೋಣ, ಈಗ 2 ಸ್ಟೆಪ್ ಅಡ್ಜಸ್ಟ್ಮೆಂಟಲ್ಲಿದೆ. ಸೊ ನಾನು ರೈಡ್ ಮಾಡಬೇಕಾದ್ರೆ ನಾನು ಕಂಫರ್ಟ್ ಲೆವೆಲ್ ಚೆಕ್ ಮಾಡಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಬ್ಯಾಕ್ ಸೈಡು
MRF ಮೋಗ್ರಿಪ್ ಟೈರ್ಸು ವಿತ್ 140/70 ಸೈಜ್ ಕಂಡ್ರಿ. ನೋಡಿರಿ ಬಿಡ್ತು ತೋರಿಸ್ತೀನಿ. ಸೊ ನಿಮಗೆ ಆ ಒಂದು ಆನ್ ರೋಡ್ ಆಗಲಿ ಆಫ್ ರೋಡ್ ಆಗಲಿ ಕಾರ್ನರಿಂಗ್ ಆಗಲಿ ಕಾನ್ಫಿಡೆನ್ಸ್ ಈ ಬಿಡ್ತಲ್ಲಿ ನಿಮಗೆ ಇಂಪ್ರೆಸಿವ್ ಆಗಿ ಸಿಗುತ್ತೆ ಅಂತಲೇ ಹೇಳಬೇಕು. ಸೊ ಟೈಲಿಗೆ ಬಂದ್ವಿ ಅಂದರೆ ಹಿಂದ್ಗಡೆ ಟೈಲ್ ಲೈಟು LED ಕೊಟ್ಟಿದ್ದಾರೆ. ಸೊ ಇಂಡಿಕೇಟರ್ಸ್ ಹ್ಯಾಲೋಜನ್ ಅಗೈನ್. ಸೊ ಹಾಗೆ ಬ್ಯಾಕ್ ಸೈಡ್ ಬಂದ್ವಿ ಅಂದರೆ ಕ್ಯಾರಿಯರ್ ಪ್ಲೇಟು. ಸೊ ಕಂಪನಿಯಿಂದ ಒಂದು 6 kg ಕ್ಲೇಮ್ ಮಾಡಿದ್ದಾರೆ ಕ್ಯಾರಿ ಮಾಡ್ಬೋದು ಅಂತ. ಬಟ್ ಕ್ವಾಲಿಟಿ ವೈಸ್ ಚೆಕ್ ಮಾಡಿದ್ರೆ ಇನಿಷಿಯಲ್ ಲುಕ್ಕಿಗೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಜಾಸ್ತಿ ವೆಯ್ಟ್ ಕೂಡ ನಾವು ಕ್ಯಾರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈಗ ಬಂದರೆ ಇಂಡಿಯನ್ ಬೈಕ್ಸಲ್ಲಿ ಮ್ಯಾಂಡೇಟರಿ ಸ್ಯಾರಿ ಗಾರ್ಡು ಕೊಟ್ಬಿಟ್ಟಿದ್ದಾರೆ. ಸೊ ಸೀಟಿಂಗು ಕ್ವೈಟ್ ಇಂಪ್ರೆಸಿವ್ ಆಗಿದೆ. ಸೀಟ್ ಕ್ವಾಲಿಟಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಫ್ಟ್ ಫೋಮ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಟ್ಯಾಂಕು ನೋಡಲಿಕ್ಕೆ ಫುಲ್ ಬಲ್ಕ್ ಆಗಿದೆ. ಬಟ್ ಆದರೆ ನಿಮಗೆ ಫ್ಯೂಯಲ್ ಕೆಪಾಸಿಟಿ ಬಂದು ಜಸ್ಟ್ 12 ಲೀಟರ್ಸ್ ಕೊಟ್ಟಿದ್ದಾರೆ. ಸೊ ಕಮ್ಮಿ ಅಂತಲೇ ಹೇಳಬೇಕು ಅಡ್ವೆಂಚರ್ ಟೂರರ್ಗೆ. ಬಟ್ ಅದನ್ನು ಕಾಂಪೆನ್ಸೇಟ್ ಮಾಡೋಕ್ಕೆ ಕಂಪನಿ ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ ಕಣ್ರಿ. ಸಿಟಿ ಒಳಗಡೆ 30 to 35 ಕ್ಲೇಮ್ ಮಾಡಿದ್ದಾರೆ ತುಂಬ ಜನ ರೈಡರ್ಸು. ಸೊ ಕ್ವೈಟ್ ಇಂಪ್ರೆಸಿವ್ ಮೈಲೇಜ್ ಅಂತಲೇ ಹೇಳಬೇಕು. ನೆಕ್ಸ್ಟ್ ಹಂಗೆ ಬಂದ್ವಿ ಅಂದರೆ ಹ್ಯಾಂಡಲ್ ಬಾರು. ಸೊ ಈ ಹೈಟ್ ನೋಡಿದ್ರೆ ನನಗೆ ರೈಸರೇ ಬೇಡ ಅನಿಸುತ್ತೆ. ಸೊ ಆ ರೀತಿ ಒಂದು ಬೆಂಡ್ ಕೊಟ್ಟಿದ್ದಾರೆ ಇಲ್ಲಿ ಹೈಟಿಗೆ. ಸೊ ಬಟ್ ಕುತ್ಕೊಂಡು ನಾವು ರೈಡ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಬೇಕಾ ಬೇಡವಾ ರೈಸರು ಅದನ್ನು ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಹಂಗೆ ಕಾಣಿಸ್ತಾ ಕ್ಲಸ್ಟರು. ಸೊ ಇದರಲ್ಲಿ ಏನೇನಿದೆ ಅಂದರೆ ಬ್ಲೂಟೂತ್ ಇನ್ಬಿಲ್ಟ್ ಬ್ಲೂಟೂತ್ ಕೊಟ್ಬಿಟ್ಟಿದ್ದಾನೆ. ನಾವು ಪೇರ್ ಮಾಡ್ಕೋಬೋದು ಬೈ ಯೂಸಿಂಗ್ ಸುಜುಕಿ ಆ್ಯಪು. ಸೊ ನೆಕ್ಸ್ಟ್ ಬಂದ್ವಿ ಅಂದರೆ ಇಲ್ಲಿ ಕ್ಲಸ್ಟರಲ್ಲೇ ಕೊಟ್ಬಿಟ್ಟಿದ್ದಾನೆ ಅವರೇಜ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ. ನೆಕ್ಸ್ಟು ಗಿಯರ್ ಇಂಡಿಕೇಟರ್ ಕೊಟ್ಟಿದ್ದಾನೆ, ಸ್ಪೀಡೋಮೀಟರ್, ಆಮೇಲೆ ಇಂಜಿನ್ RPM, ನೆಕ್ಸ್ಟು ಫ್ಯೂಯಲ್ ಇಂಡಿಕೇಟರ್ ಆ್ಯಂಡ್ ಟೈಮ್ ಇದಿಷ್ಟು ಬಂದ್ಬಿಡುತ್ತೆ. ನೆಕ್ಸ್ಟು ಟರ್ನ್ ಆ್ಯಂಡ್ ಟರ್ನ್ ನ್ಯಾವಿಗೇಷನ್ ಸಿಸ್ಟಮ್ ಇಲ್ಲಿ ಈ ಸ್ಪೇಸಲ್ಲಿ ತೋರಿಸ್ಬಿಡ್ತಾನೆ. ಸೊ ಈ ಕಡೆ ಬಂದ್ವಿ ಅಂದರೆ ನಮಗೆ ಇಂಡಿಕೇಟರು ಇನ್ ಡಿಸ್ಪ್ಲೇನೇ ಬಂದ್ಬಿಡುತ್ತೆ. ನೆಕ್ಸ್ಟು ಇಂಜಿನ್ ಹೀಟ್ ಅಲಾರಾಮು ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟು ನ್ಯೂಟ್ರಲ್ ಇದು ಮತ್ತು ABS ಸಿಗ್ನಲ್ಲು. ಸೊ ಇದಿಷ್ಟು ಇಲ್ಲಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಇಂಪ್ರೆಸಿವ್ ಥಿಂಗ್ ಅಂದರೆ ಇನ್ಬಿಲ್ಟ್ ಚಾರ್ಜಿಂಗ್ ಸಿಸ್ಟಮ್ ಕೊಟ್ಬಿಟ್ಟಿದ್ದಾರೆ ಕಣ್ರಿ ಕಂಪನಿಯಿಂದಾನೆ. ಸೊ ನಮಗೆ ಆಫ್ಟರ್ ಮಾರ್ಕೆಟ್ ಹುಡುಕುವ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ನನಗೆ ಅನಿಸ್ದಂಗೆ ಆಫ್ಟರ್ ಮಾರ್ಕೆಟ್ ಇರೋದಂದರೆ ಒಂದೇ ಒಂದು ಮೊಬೈಲ್ ಹೋಲ್ಡರ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಏನು ಬೇಡ ಕಣ್ರಿ, ಗಾಡಿ ರೆಡಿ ಟು ಟೇಕ್ ಟು ಟೂರಿಂಗ್. ಸೊ ಬನ್ನಿ ಇವಾಗ ನೆಕ್ಸ್ಟು ಗೋಪ್ರೋ ಮೋಡಲ್ಲಿ ನಿಮಗೆ ಗಾಡಿ ರೈಡ್ ರಿವ್ಯೂ ಹೇಳ್ತೀನಿ. ಸ್ಟ್ಯಾಂಡಿಂಗ್ ಪೊಸಿಷನ್ ಹಾಂ ಗೈಸ್, ಇದೊಂದು ಡಿಸಪಾಯಿಂಟ್ಮೆಂಟ್. ಸೊ ಸ್ಟ್ಯಾಂಡಿಂಗ್ ಪೊಸಿಷನ್ನು ತೀರಾ ಡಿಸ್ಕಂಫರ್ಟ್ ಆಗಿದೆ. ಸೊ ಹೆಂಗೆ ಅಂದರೆ ಫುಲ್ಲು ಬೆಂಡ್ ಮಾಡಬೇಕು. ನನ್ನ ಹೈಟಿಗೆ ಹಿಂಗೆ ಅಂದರೆ ಇನ್ನೂ ಹೈಟ್ ಇರೋರಿಗೆ 100% ಕಷ್ಟ ಆಗುತ್ತೆ. ಸೊ ಗೈಸ್ ಸೊ ಗೈಸ್ ಇನಿಷಿಯಲ್ ಟೆಸ್ಟ್ ರೈಡ್ ಮುಗೀತು. ಆನ್ ರೋಡು ಆಫ್ ರೋಡು ಎರಡು ಟೆಸ್ಟ್ ಮಾಡಿ ನೋಡಿದೆ. ಸೊ ನೋಡಿರ್ತೀರ ಆಫ್ ರೋಡಿಂಗಲ್ಲಂತೂ ನಾನು ಕ್ವೈಟ್ ಇಂಪ್ರೆಸಿವ್ ಆಗಿತ್ತು ಬೈಕು. ಸೊ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬಗ್ಗೆ ತುಂಬ ಜನ ಕಂಪ್ಲೇಂಟ್ ಮಾಡಿದರು. ಸೇಮ್ ಜಿಕ್ಸರಲ್ಲಿ ಇರೋಂಗೆ ಇದೆ ಆ ಥರ ಎಲ್ಲ ಹೇಳಿದರು. ಬಟ್ ನಾನು ಲೋ ಪ್ರೊಫೈಲಲ್ಲೇ ಇಟ್ಟಿದ್ದೆ ಸಸ್ಪೆನ್ಷನನ್ನು. ಬಟ್ ಅದ್ರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ ಇತ್ತು ಅಂದ್ಕೊಳ್ರಿ. ಸೊ ನೀವು ನೋಡಿರ್ತೀರ ವೀಡಿಯೋದಲ್ಲಿ ಒಂದು ಸಣ್ಣ ಬಂಪ್ಸ್ ಕೂಡ ನನಗೆ ಕೊಟ್ಟಲಿಲ್ಲ ಆಫ್ ರೋಡಿಂಗಲ್ಲಿ. ಸೊ ಅಷ್ಟು ಪ್ರಾಪರಾಗಿ ಅಷ್ಟು ಸ್ಮೂತಾಗಿ ನನ್ನನ್ನು ಕರ್ಕೊಂಡು ಬಂತು. ಆ್ಯಂಡ್ ಅದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಆಯಿಲ್ ಇದೆಯಲ್ಲ ಇಸ್ ಕಂಪ್ಲೀಟ್ಲಿ ನ್ಯೂ ಥಿಂಗ್. ಜಿಕ್ಸರಲ್ಲಿರೋ ಆಯಿಲ್ ಅಲ್ಲ, ಹೈಡ್ರಾಲಿಕ್ ಆಯಿಲ್ ಕಂಪ್ಲೀಟ್ಲಿ ಚೇಂಜ್. ಸ್ವಲ್ಪ ಥಿಕ್ ಹೈಡ್ರಾಲಿಕ್ ಆಯಿಲ್ ಯೂಸ್ ಮಾಡಿದ್ದಾರೆ. ಸೊ ಅದ್ರ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗೆ ಅದು ನಮಗೆ ಕೊಟ್ಟಿದೆ ಅಂತಲೇ ಹೇಳಬೇಕು. SX 250 ರೈಡ್ ಮಾಡಾಯಿತು. ಸೊ ಈಗ ಇಟ್ಸ್ ಟೈಮ್ ಫಾರ್ ರಿವ್ಯೂ. ಸೊ ನನಗೆ ಫಸ್ಟು ಪಾಸಿಟಿವ್ ಹೇಳ್ಬಿಡ್ತೀನಿ. ಸೊ ನೆಗೆಟಿವ್ ಜಾಸ್ತಿ ಇಲ್ಲ ಕಣ್ರಿ, ಹಂಗಾಗಿ ಪಾಸಿಟಿವ್ ಫುಲ್ಲಿ ಲೋಡೆಡ್ ವಿತ್ ಪಾಸಿಟಿವ್ಸ್ ಅಂತಲೇ ಹೇಳಬೇಕು ಗಾಡಿದು. ನನಗಂತೂ ತುಂಬ ಇಂಪ್ರೆಸ್ ಆಗಿಬಿಟ್ಟೆ ಓಡಿಸಿದ ಮೇಲೆ. ನಾನು ಲುಕ್ಕಿಗೆ ಅಗ್ರೆಸಿವ್ ಲುಕ್ಕಿಗೆ ಎಷ್ಟು ಇಂಪ್ರೆಸ್ ಆಗಿದ್ನೋ ಸೊ ಅದಕ್ಕಿಂತ ಜಾಸ್ತಿ ಗಾಡಿ ಓಡಿಸಿದ ಮೇಲೆ ಸೊ ಲಿಟ್ರಲಿ ನನ್ನ ಚಾರ್ಲಿಕ್ಕಿಂತ ನನಗೆ ಇಷ್ಟ ಆಗೋಯ್ತು ಗಾಡಿ. ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸೊ ಸುಮ್ಮನೆ ಅಲ್ಲ. ಸೊ ಏನಕ್ಕೆ ಅಂತಲೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಬಂದರೆ ಈ ಹ್ಯಾಂಡಲ್ ಬಾರ್ ಕಂಫರ್ಟ್ ಕಂಡ್ರಿ. ಸೊ ನಂದು ಬ್ರಾಡ್ ಶೋಲ್ಡರು. ಸೊ ನನಗೆ ಯಾವಾಗಲೂ ನಾನು ಯಾವುದೇ ಗಾಡಿ ತೊಗೊಂಡ್ರು ನಾನು RD ಹ್ಯಾಂಡ್ಲ್ ಅನ್ನೋದನ್ನು ಹಾಕ್ಸ್ಕೊತೀನಿ. ಸೊ ಈ ಗಾಡಿಗೆ ಆ ಒಂದು ಅವಶ್ಯಕತೆನೇ ಇಲ್ಲ. ಸೊ ಬ್ರಾಡ್ ಶೋಲ್ಡರ್ಗೆ ಎಷ್ಟು ಬೇಕೋ ಲೆಂತ್ ಅಷ್ಟು ಕೊಟ್ಬಿಟ್ಟಿದ್ದಾರೆ ಹ್ಯಾಂಡಲ್ಲು. ಸೂಪರ್ ಕಂಫರ್ಟ್ ಇದೆ ಹ್ಯಾಂಡಲ್ ಬಾರು. ಸೊ ನೆಕ್ಸ್ಟು
ವಿಂಡ್ ಶೀಲ್ಡು. ಸೊ ನನಗೆ 120ಯಲ್ಲಿ ನಾನು ಬೈಕ್ ರೈಡ್ ಮಾಡಿ ನೋಡಿದೆ. ಸೊ ನನಗೆ ಆ ವಿಂಡ್ ಬ್ಲಾಸ್ಟ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ತುಂಬ ಚೆನ್ನಾಗಿ ಅದನ್ನು ನಮಗೆ ಕೊಟ್ಟಿರೋದು ಅದ್ರದ್ದು ವರ್ಕ್ ಕರೆಕ್ಟಾಗೆ ಮಾಡ್ತು. ಸೊ ನೆಕ್ಸ್ಟ್ ಏನು ಅಂತ ಅಂದರೆ ಸೊ ಸೂಪರ್ ಕ್ಲಚ್ ಅಂತಲೇ ಹೇಳಬೇಕು. ಹೆಂಗೆ ಅಂದರೆ ಅಷ್ಟು ಸ್ಮೂತಾಗಿ ಕೊಟ್ಬಿಟ್ಟಿದ್ದಾನೆ. ಗೇರ್ ಚೇಂಜ್ ಮಾಡೋದು ನಮಗೆ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಗೇರ್ ಶಿಫ್ಟಿಂಗು. ನೆಕ್ಸ್ಟ್ MRF ಟೈರ್ಸ್. ಸೊ ಗೈಸ್, ನಾನು ಆಲ್ರೆಡಿ ಅದ್ರದ್ದು ಫ್ಯಾನು. ಸೊ ಈ ಗಾಡಿ ರೈಡ್ ಮಾಡಿದ್ಮೇಲೆ ನನಗೆ ಇನ್ನೂ ಇಷ್ಟ ಆಗೋಯ್ತು. ಸೊ ಯಾವ ಥರ ಕಾನ್ಫಿಡೆನ್ಸ್ ಬಂತು ಅಂದರೆ, ನೀವು ನೋಡಿರ್ತೀರ ನಾನು ನನ್ನ ಚಾರ್ಲಿನ ಹಿಮಾಲಯನ ಓಡಿಸ್ಬೇಕಾದ್ರೆ ನಾನು ಆಫ್ ರೋಡಿಂಗಲ್ಲಿ ಕಾಲು ಕೆಳಗಿಟ್ಟಿರ್ತೀನಿ. ಸೊ ಅದೇನಕ್ಕೆ ಅಂದರೆ, ಸೊ ನಂದು ಸಿಯಟ್ ಇರೋದು, ಬಟ್ ಸ್ಟಿಲ್ ನನಗೆ ಆ ಒಂದು ಕಾನ್ಫಿಡೆನ್ಸ್ ಆ ಟೈರ್ಸ್ ಕೊಡೋಲ್ಲ. ಸೊ ಈ ಟೈರ್ಸಲ್ಲಿ ನಾನು ಕಾಲು ಕೆಳಗೆ ಇಟ್ಟೇ ಇಲ್ಲ ಆಫ್ ರೋಡಿಂಗಲ್ಲಿ. ಆ್ಯಂಡ್ ನಾನು ಒಂದು 60-70 ತನಕ ನಾನು ಆಫ್ ರೋಡಿಂಗಲ್ಲೇ ರೈಡ್ ಮಾಡಿ ನೋಡಿದೆ. ಆ್ಯಂಡ್ ಬ್ರೇಕಿಂಗು ಕಣ್ರಿ, ಹೇಳಲೇಬೇಕು, ಬ್ರೇಕಿಂಗ್ ಅಲ್ಟಿಮೇಟ್ ಆಗಿದೆ. ಸೊ ನಿಮಗೆ ಒಂದು ಬೈಕಲ್ಲಿ ಏನ್ರಿ ಬೇಕು? ಸೊ ಒಂದು ಮೆಷಿನ್ ನೀವು ತೊಗೊತಾ ಇದ್ದೀರಾ ಅಂದರೆ ಒಂದು ರೈಡರ್ಗೆ ಬೇಕಾಗಿರ್ತಕ್ಕಂಥದ್ದು ಆ ಗಾಡಿಯಿಂದ ನಮಗೆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ಅಂದರೆ ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಕಾನ್ಫಿಡೆನ್ಸ್. ಸೊ ಈ ಗಾಡಿ ಎರಡೂ ಫುಲ್ಫಿಲ್ ಮಾಡ್ತು ಅಂತಲೇ ಹೇಳಬೇಕು. 250cc ನಮಗೆ ಏನು ಪವರ್ ಡೆಲಿವರ್ ಮಾಡಬೇಕು, ಆ 26.5 PS ಪವರ್ ಕ್ಲೇಮ್ ಮಾಡಿದ್ದಾರೆ. ಸೊ ಆ ಒಂದು ಪವರ್ ಪರ್ಫಾರ್ಮೆನ್ಸ್ ಪ್ರಾಪರಾಗೆ ನನಗೆ ಸಿಕ್ತು ಈ ಗಾಡಿಯಲ್ಲಿ. ಸೊ 22.2 Nm ಟಾರ್ಕ್ ಇದೆ ಗಾಡಿಯಲ್ಲಿ. ಆ್ಯಂಡ್ 6 ಸ್ಪೀಡ್ ಗೇರ್ ಬಾಕ್ಸು. ಸೊ ನಾನು 120 ಮ್ಯಾಕ್ಸ್ ಸ್ಪೀಡ್ ರೀಚ್ ಆದೆ. ಸೊ ಅದಾದಮೇಲೆ ನಾನು ಕಂಪ್ನಿ ಶೋರೂಮಿಂದ ಪಾಪ ಕೊಟ್ಟಿರೋದು ನಂಬಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮೇಲೆ ನಾನು ರೈಡ್ ಮಾಡಿಲ್ಲ. ಬಟ್ ಇನ್ನೂ ಹೋಗ್ತಿತ್ತು, ನನಗೆ 4th ಗೇರಲ್ಲೇ ನನಗೆ 120 ಸ್ಪೀಡ್ ರೀಚ್ ಆಗಿಬಿಡ್ತು. ನೀವು ಎಕ್ಸ್ಪೆಕ್ಟ್ ಮಾಡಿರಿ ನೆಕ್ಸ್ಟ್ ಲೈಕ್ 6th ಗೇರ್ಗೆ ಹೋಗಿದ್ರೆ ಇನ್ನೂ ಟಾಪ್ ಸ್ಪೀಡ್ ರೀಚ್ ಆಗಿಬಿಡ್ತಾ ಇತ್ತು. ಸೊ ಬಟ್ ಆದರೆ ನಾನು ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ, ಬೈಕ್ ರಿವ್ಯೂ ಮಾಡೋಕ್ಕೆ ಬಂದಿರೋದು. ಸೊ ನನಗೆ ಸಾಕು ಇಂಡಿಯನ್ ಸ್ಪೀಡಿಗೆ 120 ಕ್ರೂಸಿಂಗ್ ಸ್ಪೀಡ್ ನಮಗೆ ಸಿಕ್ತು ಅಂದರೆ ಬೇಜಾನ್ ಆಗೋಯ್ತು. ಸೊ ನೆಕ್ಸ್ಟು ಸೀಟಿಂಗ್ ಕಂಫರ್ಟ್ ಕಣ್ರಿ. ಅಡ್ವೆಂಚರ್ ಟೂರರ್ ಆಗಿ ನಾನು ಸೀಟಿಂಗ್ ಬಗ್ಗೆ ಮಾತಾಡಿಲ್ಲ ಅಂದರೆ ಹೆಂಗೆ, ಸೀಟಿಂಗ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಫಸ್ಟಿಗೆ ಹೇಳಿರ್ತೀನಿ, ಸಾಫ್ಟ್ ಫೋಮ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ. ಸೊ ನನಗೆ ಎಲ್ಲೂ ನನಗೆ ಆ ಒಂದು ಡಿಸ್ಕಂಫರ್ಟ್ ಫೀಲ್ ಆಗಿಲ್ಲ ಸೀಟಿಂಗಲ್ಲಿ. ಆ್ಯಂಡ್ ವಿಸಿಬಿಲಿಟಿ ಸೀಟ್ ಹೈಟ್ ಇದೆಯಲ್ಲ, ಸೊ 835 mm ಕೊಟ್ಟಿದ್ದಾನೆ. ಸೊ ನನಗೆ ವಿಸಿಬಿಲಿಟಿ ನನ್ನ ಗಾಡಿಯಲ್ಲಿ ಹಿಮಾಲಯನಲ್ಲಿ ನನಗೆ ಮುಂದೆ ಇರೋದು ಕಾಣಿಸಲ್ಲ, ವೈಸರ್ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಬಟ್ ಆದರೆ ಈ ಗಾಡಿಯಲ್ಲಿ ಹಂಗಲ್ಲ, ವಿಸಿಬಿಲಿಟಿ ಅನ್ನೋದು ಪ್ರಾಪರಾಗೆ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಲಸ್ಟರಲ್ಲಿ ನೋಡಿ, ಅವರೇಜು 29.5 ತೋರಿಸ್ತಾ ಇದೆ. ಸೊ ಯಾವಾಗಲೂ ನನಗೆ ಆ 29 ಅನ್ನೋದು ಕಮ್ಮಿನೇ ಆಗಲಿಲ್ಲ ಕಣ್ರಿ. ಸೊ ನಮಗೆ ಸಿಟಿ ಒಳಗಡೆ 30 ಅವರೇಜ್ ಬಂದುಬಿಟ್ರೆ ಬೇಜಾನಾಗೋಯ್ತು. ಸೊ ಕಂಪ್ಯಾರಿಟಿವ್ಲಿ ಈ ಸೆಗ್ಮೆಂಟಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೆಟರ್ ಮೈಲೇಜ್ ಅಂತಲೇ ಹೇಳಬೇಕು. ಸೊ ಗೈಸ್, ನಾನು ಈ ಗಾಡಿನ ಬೇರೆ ಗಾಡಿಗಿಂತ ಈ ಗಾಡಿನ ಯಾಕೆ ಬ್ರೋ ನಾವು ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ಕಾಸ್ಟ್, ಸೊ ex-showroom ಪ್ರೈಸ್ ಬಂದು 2,11,000 ಅಂತ ಹೇಳಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಬೆಸ್ಟ್ ಪ್ರೈಸು ಈ ಒಂದು ಕ್ವಾರ್ಟರ್ ಲೀಟರ್ ಕ್ಲಾಸ್ ಬೈಕಿಗೆ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ 30-35,000 ಕಮ್ಮಿಗೆ ಸಿಗುತ್ತೆ ನಿಮ್ಮ ಗಾಡಿ. ಸೊ ನಿಮ್ಮ ಏರಿಯಾದಲ್ಲಿ ಯಾವ ಪ್ರೈಸ್ ಬರುತ್ತೆ ಅಂತ ಕೇಳ್ಕೊಳ್ಳಿ. ಬಟ್ ex-showroom 2,11,000 ಕೊಟ್ಟು ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅವೈಲಬಿಲಿಟಿ. ಸೊ ನಮಗೆ ಗಾಡಿ ಬುಕ್ ಮಾಡಿ 15 ಡೇಸಲ್ಲೇ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವೈಲಬಲ್ ಇದ್ದರೆ ತಕ್ಷಣವೂ ಕೊಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ನಮ್ಮ ಇಲ್ಲಿ ಶಿವಮೊಗ್ಗದ ಪ್ರಭು ಮೋಟಾರ್ಸಲ್ಲಿ. ಸೊ ನಿಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಂಪ್ನಿ ಕಡೆಯಿಂದ 15 ಡೇಸಲ್ಲೇ ನಿಮಗೆ ಗಾಡಿ ಡೆಲಿವರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಇಂಪ್ರೆಸಿವ್ ಥಿಂಗ್ ಫ್ರಮ್ ಸುಜುಕಿ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕಂಡ್ರಿ. ಸೊ ನಿಮಗೆ ಆಫ್ ರೋಡಿಂಗ್ ಆಗಲಿ ಆನ್ ರೋಡ್ ಆಗಲಿ ಸೆಮಿ ಆಫ್ ರೋಡರ್ ಅಂತ ಹೇಳಿದ್ದಾರೆ ಕಂಪ್ನಿಯಿಂದ ಬೈಕು. ಬಟ್ ಆದರೆ ನನಗೆ ಆ ಥರ ಫೀಲ್ ಆಗಲೇ ಇಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡ್ತು. 120 mm ಟ್ರಾವೆಲ್ ಇದೆ ಅಷ್ಟೇ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫ್ರಂಟು. ಇದು ನನಗೆ ಆಫ್ ರೋಡಿಂಗಲ್ಲಿ ಹಿಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ನಾನು ರೈಡ್ ಮಾಡಿದೆ. ಬಟ್ ಆದರೆ ಬೆಸ್ಟ್ ಕಂಡ್ರಿ. ನಾನು ಹಿಮಾಲಯನಲ್ಲೂ ನನಗೆ ಅಷ್ಟು ಸ್ಮೂತ್ನೆಸ್ ಅನಿಸಿಲ್ಲ ಮುಂದ್ಗಡೆ ಸಸ್ಪೆನ್ಷನ್ನು. ಬಟ್ ಇದರಲ್ಲಿ ನನಗೆ ಅಷ್ಟು ಸ್ಮೂತ್ ಇದೆ. ನನಗೆ ಆ ಒಂದು ಜಂಪ್ಸ್ ಎಲ್ಲ ಗೊತ್ತೇ ಆಗಿಲ್ಲ, ಈಸಿಯಾಗಿ ಟ್ರಾವೆಲ್ ಆಗೋಯ್ತು ಗಾಡಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಆ ಒಂದು ಸ್ಟೆಬಿಲಿಟಿ. ಗಾಡಿ ನಾನು ಎಷ್ಟೇ ಸ್ಪೀಡ್ ರೀಚ್ ಆದರೂ ಅಥವಾ ಆಫ್ ರೋಡಿಂಗಲ್ಲಿ ಯಾವುದೇ ರೀತಿಯಾದ ನನಗೆ ಜಂಪ್ಸ್ ಬಂದ್ರೂ ಆ ಒಂದು ಶೇಕಿಂಗ್ ಇರಲಿಲ್ಲ ಗಾಡಿಯಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪಿಲಿಯನ್ ಕಂಫರ್ಟು. ಸೊ ನಾನು ಹಿಂದ್ಗಡೆ ಕುತ್ಕೊಂಡು ನೋಡಿದೆ ಗಾಡಿ ಪಿಲಿಯನ್ ಸೀಟ್ ಕಂಫರ್ಟು ನಿಜವಾಗ್ಲೂ ತುಂಬ ಇಷ್ಟ ಆಗೋಯ್ತು ಕಣ್ರಿ. ನನಗೆ ಈ ಥರ ಕಂಫರ್ಟ್ ನನಗೆ ಇನ್ನೊಂದು ಗಾಡಿಯಲ್ಲಿ ಸಿಕ್ಕಿತ್ತು. ಎಲ್ಲಿ ಅಂದರೆ GS 310ಅಲ್ಲಿ BMW. ಸೊ ಅದೇ ಕಂಫರ್ಟು ಅದೇ ಫೀಲು ನನಗೆ ಈ ಗಾಡಿಯಲ್ಲೂ ಸಿಕ್ಕೋಯ್ತು. ಸೊ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಇನ್ನೂ ನಾವು ಹಿಂದ್ಗಡೆ ಲಗೇಜ್ ಕೆರಿಯರ್ ಬಾಕ್ಸ್ ಹಾಕೊಂಡ್ಬಿಟ್ರೆ ಮಾತ್ರ ಆರಾಮಾಗಿ ಹೊರ್ಕೊಂಡು ಕುತ್ಕೊಂಡ್ಬಿಡ್ಬೋದು. ಸೊ ಪಿಲಿಯನ್ ಸೀಟ್ ಕಂಫರ್ಟು
ಅದ್ರ ಕೆಲಸ ಚೆನ್ನಾಗೆ ನಮಗೆ ಕೊಡಿದೆ ಅಂತಲೇ ಹೇಳಬೇಕು. ಸೊ ಗೈಸ್ ಓವರಾಲ್ ಆಗಿ ಗಾಡಿ ಹೇಗಿದೆ ಅಂತ ಅಂದರೆ ಪರ್ಫಾರ್ಮೆನ್ಸ್ ವೈಸು ಗಾಡಿ ಅಲ್ಟಿಮೇಟ್ ಕಂಡ್ರಿ. ಲೋ ಆ್ಯಂಡ್ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಗಾಡಿಯಲ್ಲಿ. ಬಟ್ ಆದರೆ ನಿಮಗೆ ಥರ್ಡ್ ಗೇರ್ ಇದೆಯಲ್ಲ, ಥರ್ಡ್ ಗೇರ್ ಆಫ್ಟರ್ ಥರ್ಡ್ ಗೇರು ಪರ್ಫಾರ್ಮೆನ್ಸ್ ಅಲ್ಟಿಮೇಟು. ಆ್ಯಂಡ್ ನಿಮಗೆ ಬ್ರೇಕಿಂಗು ಸೊ ಅಲ್ಟಿಮೇಟು. ನೆಕ್ಸ್ಟು ಕ್ಲಚ್ ಆಪರೇಷನ್ನು ಆ್ಯಂಡ್ ಗೇರ್ ಶಿಫ್ಟಿಂಗು ಸೊ ಅಲ್ಟಿಮೇಟ್. ಸ್ಮೂತಾಗಿದೆ, ತುಂಬ ಸ್ಮೂತಾಗಿದೆ. ಸೊ ಇನ್ನೇನು ಬೇಕ್ರಿ ಗಾಡಿಯಲ್ಲಿ ನಮಗೆ ಬೇಕಾಗಿರೋದು ಎಲ್ಲ ಕೊಟ್ಬಿಟ್ಟಿದ್ದಾನೆ. ಒಂದು ಸ್ಟೆಬಿಲಿಟಿ, ಒಂದು ಕಾನ್ಫಿಡೆನ್ಸು, ಪರ್ಫಾರ್ಮೆನ್ಸು. ಸೊ ಒಂದು ಫುಲಿ ಪ್ಯಾಕ್ಡ್ ಸೆಮಿ ಅಡ್ವೆಂಚರ್ ಆ್ಯಂಡ್ ಸೆಮಿ ಆಫ್ ರೋಡು ಟೂರರ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಫುಲ್ಲಿ ಲೋಡೆಡು. ನೀವು ಈ ಗಾಡಿ ತೊಗೊಂಡ್ರೆ ಅಂದರೆ 100% ಕಾನ್ಫಿಡೆನ್ಸಲ್ಲಿ ಈಗ ನಾನು ಗಾಡಿ ಓಡಿಸಿ ಆ್ಯಂಡ್ ಈ ಫೀಚರ್ಸ್ ಎಲ್ಲ ನೋಡಿ ಹೇಳ್ತಾ ಇದ್ದೀನಿ. ಪೈಸಾ ವಸೂಲ್ ಕಂಡ್ರಿ. ಗಾಡಿ ಟಾಪ್ ನಾಚಲ್ಲಿದೆ. ಸೊ ಆರಾಮಾಗಿ ತೊಗೊಬೋದು ಬಾಯ್ಸ್. ಸೊ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಾ ಯೂಟ್ಯೂಬಲ್ಲಿ ರಿವ್ಯೂಸ್ ಎಲ್ಲ ನೋಡಿ. ನಾನು 100% ತುಂಬ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ ಗಾಡಿ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್ ಇದ್ರದ್ದು ವರ್ಷನ್ಸ್ ಏನಾದ್ರು ಬಿಟ್ಟರು ಅಂದರೆ ಸೊ ಸುಜುಕಿ ಎಕ್ಸಿಕ್ಯೂಟಿವ್ಸ್ ಯಾರು ಈ ವಿಡಿಯೋ ನೋಡಿದ್ರಿ ಅಂದರೆ ಒಂದು ಸ್ವಿಚಬಲ್ ABS ಎಕ್ಸ್ಪೆಕ್ಟ್ ಮಾಡ್ತಾರೆ ಬಾಯ್ಸು, ಅದೊಂದು. ನೆಕ್ಸ್ಟ್ ಥಿಂಗ್ ಈಸ್ ಸ್ಟ್ಯಾಂಡಿಂಗ್ ಪೊಸಿಷನ್ ಕಂಫರ್ಟು. ಸೊ ವಿತೌಟ್ ರೈಸರೇ ಸ್ವಲ್ಪ ಅದೇನಾದ್ರು ಡಿಸೈನ್ ವೈಸ್ ನಿಮ್ಮ ಕಡೆಯಿಂದನೇ ಏನಾದ್ರು ಬರುತ್ತಾ ನೋಡಿ. ಸೊ ಇದೆರಡೇ ಕಂಡ್ರಿ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸೊ ಅಲ್ಟಿಮೇಟ್ ಆಗಿದೆ. ರಿವ್ಯೂವಿಗೆ ಕೊಟ್ಟಿರ್ತಕ್ಕಂತಹ ಪ್ರಭು ಮೋಟಾರ್ಸು. ಸೊ ನಮ್ಮ ಯಾವ್ಯಾವ ಕಲರ್ ಸಿಗುತ್ತೆ ಅಂತ ನಾನು ಅಲ್ಲಿ ಹೇಳಿರಲಿಲ್ಲ, ಯಾಕೆ ಅಂದರೆ ಡೈರೆಕ್ಟಾಗಿ ತೋರಿಸ್ಬಿಡೋಣ ಅಂತಲೇ ಬಂದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಆರೆಂಜ್ ಕಲರ್ ಇದೆ ಅಲ್ವಾ, ಸೊ ಇದೊಂದು ವೇರಿಯಂಟು. ಸೊ ಇದು ನಾನು ಗಾಡಿ ರಿವ್ಯೂವಲ್ಲೇ ನೋಡಿರ್ತೀರ ಎಲ್ಲೋ. ಮತ್ತು ಇನ್ನೊಂದು ವೇರಿಯಂಟ್ ಸಿಗುತ್ತೆ ಇದರಲ್ಲಿ ಬ್ಲ್ಯಾಕ್ ಕಲರು. ಸೊ ಅದು ನಮಗೆ ಬೇಸಿಕ್ಕು. ಸೊ ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಸೊ ಕಲರಿಗೆ ಪ್ರೈಸ್ ಅಲ್ಲ ಕಣ್ರಿ, 3 ಕಲರು ನಿಮಗೆ ಒಂದೇ ಪ್ರೈಸಲ್ಲೇ. ಹಾಂ, ಸೊ ಗೈಸ್ ವಿಡಿಯೋ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಲವ್ಗೆ, ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವ್ರನ್ನ ಮರಿಲೇಬಾರ್ದು. ಸೊ ನಾವು ಪೇಯ್ಡ್ ಪ್ರಮೋಷನ್ ಅಲ್ಲ, ಸೊ ಅವ್ರು ನಮಗೆ ಕರೆದಿಲ್ಲ. ಸೊ ನಾನು ಬಂದು ಕೇಳಿದಾಗ ರಿವ್ಯೂ ಮಾಡ್ತೀನಿ ಅಂತ ಫುಲ್ಲು ಸಂತೋಷವಾಗಿ ಸಪೋರ್ಟಿವ್ ಆಗಿ ನನಗೆ ಗಾಡಿ ಕೊಟ್ಟು ರಿವ್ಯೂ ಮಾಡಪ್ಪ ಅಂತ ಫುಲ್ ಸಪೋರ್ಟ್ ಮಾಡಿದ ಶೋರೂಮ್ ಮ್ಯಾನೇಜರು ಸೊ ರಾಜೇಂದ್ರ ಪ್ರಸಾದ್ ಜವಳಿ ಸರ್ಗೆ. ಆ್ಯಂಡ್ ಗಾಡಿ ಬಗ್ಗೆ ಟೆಕ್ನಿಕಲ್ ಆಗಿ ಮೆಕ್ಯಾನಿಕಲ್ ಆಗಿ ನನಗೆ ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತಕ್ಕಂಥ ಗಾಡಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ರವಿಶಂಕರ್ಗೆ ಆ್ಯಂಡ್ ಟೆಕ್ನಿಷಿಯನ್ ಪ್ರತೀಕ್, 3 ಜನಕ್ಕೂ ನನ್ನ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಗೈಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಗೈಸ್. ಲವ್ ಯು. ಜೈ ಹಿಂದ್, ಜೈ ಕರ್ನಾಟಕ.